ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಆ್ಯಕ್ಚುಲಿ ಇವತ್ತು ಏನು ಮ್ಯಾಟರ್ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಸೊ ನಾನು ಹೇಳೋದು ಬೇಡ. ಆ್ಯಕ್ಚುಲಿ ನನಗೆ ಇನ್ಸ್ಟಾಗ್ರಾಮ್ ಈ ಒಂದು ಆನ್ಲೈನಿಂದ ನನಗೆ ತುಂಬ ಮಾನಸಿಕ ಹಿಂಸೆ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ ಯಾರು ಏನು ಅಂತ ಹೇಳಿ. ಸೊ ಅವ್ರ ಕಡೆಯಿಂದ ನನಗೆ ಈ ಥರ ಒಂದು ಮೆಸೇಜಸ್ ಬರ್ತಿರೋದಾಗಿರ್ಬೋದು, ನನಗೆ ಒಂಥರ ಹಿಂಸೆ ಕೊಡ್ತಿರ್ಬೋದು. ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೆ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ, ಇಲ್ಲಿ ಫೋಟೋಸ್ ಕೂಡ ಅವ್ರು ಏನೇನು ಮೆಸೇಜ್ ಮಾಡಿದ್ದಾರೆ, ನಂದು ಏನೇನು ಫೋಟೋ ಹಾಕಿದ್ದಾರೆ ಕೂಡ ಅಂತ ನಿಮಗೆ ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ. ಆ್ಯಂಡ್ ಇವಾಗ ಕೂಡ ತೋರಿಸ್ತೀನಿ, ನೀವು ನೋಡ್ಕೊಬೋದು. ಸೊ ಈ ಥರ ಸಿಚುವೇಶನ್ ಬಂದಾಗ ನನಗೆ ಹೇಗೆ ಫೇಸ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದರೆ ನಾನು ಆಲ್ರೆಡಿ ಇವಾಗ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ನನ್ನದೇ 1000 ಟೆನ್ಷನ್ಗಳಿರುತ್ತೆ, ಅಂಥದ್ರಲ್ಲಿ ಇಂಥವ್ರದ್ದು ಸ್ವಲ್ಪ ಇರುತ್ತೆ. ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಗೈಸ್. ಸೊ ಏನು ಎತ್ತ ಅಂತ ಹೇಳ್ತೀನಿ. ಒಂದು ನಿಮಿಷ ಫೋನ್ ಕೊಡಿಲ್ಲದು. ಸೊ ಗೈಸ್, ಏನು ಗೊತ್ತಾ, ಫಸ್ಟು ನನಗೆ ಮೆನ್ಷನ್ ಮಾಡ್ತಾರಲ್ಲ ಸ್ಟೋರಿ, ಆವಾಗ ನಮಗೆ ತೋರಿಸುತ್ತಲ್ಲ, ಆ ಥರ ಮೆನ್ಷನ್ ಅಂತ ಬಂತು. ಯಾರು ನನಗೆ ಗೊತ್ತಿಲ್ಲ, ಇವಳು ಸಿಂಚನಾ ಅಂತ ಅಂತೆ. ಸಿಂಚನಾ GWD ಅಂತ ಅಂದರೆ ಏನು? GWD ಅಂದರೆ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿಂಚನಾ GWD ಅಂತ ಅವಳ ಪೇಜ್ ಸ್ಕ್ರೀನ್ಶಾಟ್ ಕೂಡ ಮಾಡಿದ್ದೀನಿ. ನೋಡಿ. ಆ್ಯಂಡ್ ನಾನು ಈ ಲೆಫ್ಟ್ ಸೈಡಲ್ಲಿ ಅವಳದು ಪ್ರೊಫೈಲ್ ಕೂಡ ಹಾಕ್ತೀನಿ, ನೀವು ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಈ ಸೈಡ್ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಇಲ್ಲಿ ನೋಡಿ, ಸಿಂಚನಾ GWD ಇದು ಅವಳದು ಪ್ರೊಫೈಲ್, ಓಕೆನಾ? ಈ ಪ್ರೊಫೈಲ್ ಫೋಟೋದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಏನಿದೆಯಲ್ಲ, ಜಸ್ಟ್ ನಾನು ಇವಾಗಿದ್ದ ನೋಡಿದ್ದೀನಿ. ಈ ಒಂದು ಪೋಸ್ಟ್ ಅವಳಷ್ಟು ರೈಟ್ ಮಾಡಿರೋದು, ನಾನು ಅದನ್ನು ಸ್ಕ್ರೀನ್ಶಾಟ್ ಮಾಡಿದ್ದೀನಿ. ಕೆಲವೊಂದಷ್ಟು ಒಂದು 4 ರಿಂದ 5 ಪೋಸ್ಟ್ ಅಂದರೆ ಈ ಥರ ಸ್ಲೈಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ಅವಳು ಹಾಕಿರೋದು ಈ ಥರ. ಅದರಲ್ಲಿ ನಾನು ಒಂದು ವರ್ಡ್ ನಾನು ಯೂಸ್ ಮಾಡೋಂಗಿಲ್ಲ. ಯಾಕಂತ ಅಂದರೆ ಆಫ್ಟರ್ ನಾನು JC ಬಂದಮೇಲೆ ನನಗೆ ಬೇಲ್ ಸಿಕ್ಕಿದೆ. ಬೇಲಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಈ ಥರ ನೇಮ್ನ ನೀವು ಯೂಸ್ ಮಾಡಬಾರ್ದು ಅಂತ. ನಾನು ಯೂಸ್ ಮಾಡಿದ್ರೆ ನನ್ನ ಬೇಲ್ ಕ್ಯಾನ್ಸಲ್ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಾನು ಆ ಒಂದು ನೇಮ್ನ ಯೂಸ್ ಮಾಡಲ್ಲ. ನೀವು ನಾನು ಓದ್ತೀನಿ, ಬಟ್ ಆ ನೇಮ್ ಒಂದು ಬಿಟ್ಟು ಲೈಕ್ಸು, ವ್ಯೂಸು, ಫಾಲೋಯಿಂಗ್ಗೆ ಆ್ಯಂಡ್ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ಗೆ ಡ್ಯಾಶ್ ನೇಮ್ನ ಯೂಸ್ ಮಾಡ್ಕೊಂಡಿದ್ದೀರಾ. ನೀವು ಇವಾಗ ನಿನ್ನ ಬಾಯ್ ಫ್ರೆಂಡ್ ಅಂತ ಹೇಳಿರೋ ರಾಜೇಶ್ನ ಡ್ಯಾಶ್ ಮ್ಯಾಟರಲ್ಲಿ ನಮ್ಮ ಮನೆಗೆ ಪೊಲೀಸವ್ರು ಬಂದಿದ್ರು. ಆವಾಗ ನಾನು ಯಾಕೆ ಅವ್ರನ್ನ ಕಸಿನ್ ಅಂತ ಹೇಳಿದೆ, ನೀನು ಯಾಕೆ ಅವ್ರನ್ನ ಕಸಿನ್ ಅಂತ ಹೇಳಿದೆ, ನಿನ್ನ BF ರಾಜೇಶ್ನ ಯಾಕೆ ನಿಮ್ಮ ಮನೇಲಿ ಇರಿಸ್ಕೊಂಡಿದ್ದೆ, ಅವನಿಗೆ ಫ್ಯಾಮಿಲಿ ಇರಲಿಲ್ವಾ? ರಾಜೇಶ್ ಅವ್ರ ಫ್ರೆಂಡ್ಗೆ ಫ್ರಾಡ್ ಮಾಡಿ ಅವನ ಫ್ರೆಂಡ್ಗೆ ಜೈಲಿಗೆ ಹಾಕ್ಸಿದ್ರು, ಮತ್ತೆ ನೀನು ಯಾಕೆ ಅವನ್ನ ಬಿಡಿಸ್ಕೊಂಡು ಬಂದೆ? ನೋ ಫಿಲ್ಟರ್ ವರ್ಷನ್ ಇದು, ನೋ ಫಿಲ್ಟರ್ ಸೋನು. ನಾನು ಏನೂ ಮುಚ್ಚಿಡಲ್ಲ, ಎಲ್ಲದೂ ಹೇಳ್ತೀನಿ, ಯಾಕೆಂದರೆ ಕ್ಲಾರಿಟಿ ಸಿಗಬೇಕಲ್ವ. ಹಾಗಾಗಿ ಆ್ಯಂಡ್ ನಿನಗೆ ಅವನು ತುಂಬ ಚೀಟ್ ಮಾಡಿದ್ದಾನೆ ಅಂತ ಮನೆಯಿಂದ ಆಚೆ ಹಾಕಿದ್ರು, ಮತ್ತೆ ಮನೆಗೆ ಯಾಕೆ ಅವನ್ನ ಕರ್ಸ್ಕೊಂಡೆ? ಅವನು ಎಲ್ಲಿದ್ದ? ಮನು ಜೊತೆ ಇದ್ನ? ರಾಜೇಶ ಡೆತ್ ಆದಮೇಲೆ ಮನು ಯಾಕೆ ನಿಮ್ಮ ಮನೇಲಿ ಇಟ್ಕೊಂಡಿದ್ಯಾ? ಅವನಿಗೂ ನಿನಗೂ ಏನು ಸಂಬಂಧ ಅಂತ. ಆಮೇಲೆ ಅವನು ಹೆಂಗೆ ಸತ್ತ ಅಂತ ಇಷ್ಟು ನನಗೆ ಕ್ವಶನ್ ಮಾಡಿದ್ದಾನೆ ಗೈಸ್. ನಾನು ಇದರಲ್ಲಿ ನಿಮಗೆ ನೀಟಾಗಿ ಆನ್ಸರ್ ಮಾಡ್ತೀನಿ, ಓಕೆನಾ? ಫಸ್ಟ್ ಆಫ್ ಆಲ್, ನನ್ನ ಲೈಕ್ಸು, ವ್ಯೂಸು, ಸಬ್ಸ್ಕ್ರಿಪ್ಷನ್ಗೋಸ್ಕರ ನಾನು ಯಾವ ನೇಮು ಆಗಿರ್ಬೋದು, ಯಾವ ನೇಮು ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೋನು ಅನ್ನೋ ನೇಮೇ ಬ್ರ್ಯಾಂಡ್, ಅದೊಂದೇ ಸಾಕು. ನನಗೆ ಎಲ್ಲರಿಗೂ ಗೊತ್ತು, ನಾನು ಒಂಥರ ಸಿಂಗಲ್ ಆರ್ಮಿ ಅಂತ. ನಾನು ಯಾವನ್ನು ಯೂಸ್ ಮಾಡಿಕೊಂಡು, ಯಾವಳನ್ನ ಕಂಟೆಂಟ್ ಮಾಡಿಕೊಂಡು, ಇನ್ನೇನೋ 3rd ಕ್ಲಾಸ್ ಥರ ಮಾಡಿಕೊಂಡು ನಾನು ಕಂಟೆಂಟ್ ಮಾಡ್ತಿಲ್ಲ. ನನಗೆ ಗೊತ್ತು, ನಾನು ಯಾವಾಗಲೂ ಸಿಂಗಲಲ್ಲಿ ಇದ್ಕೊಂಡು ಸಿಂಗಲಲ್ಲೇ ಬೆಳೆದಿದ್ದು. ಅದು ಒಂದು ಏನೋ ಒಂದು ಪೊಲೀಸವರು ನಮ್ಮ ಮನೆಗೆ ಬಂದಿರ್ತಾರೆ ಒಂದು ಮ್ಯಾಟರ್ಗೆ, ಆಯಿತಾ? ಒಂದೇನೋ ಮ್ಯಾಟರ್ಗೆ. ಆವಾಗ ರಾಜೇಶ ನಮ್ಮ ಮನೇಲಿ ಇದ್ದ. ಯಾರೋ ಒಬ್ರು ಕೇಳ್ತಾರೆ ಅವ್ರು ಯಾರು ಅಂತ. ನಾನು ಹೇಳ್ತೀನಿ ನನ್ನ ಕಸಿನ್ ಅಂತ ಹೇಳಿ. ಇವಾಗ ನಾನು ಲವ್ ಮಾಡ್ತಾ ಇದ್ದಿದ್ದು ಮ್ಯಾಟರ್ ನಮ್ಮ ಮನೆಗೆ ಯಾರಿಗೂ ಗೊತ್ತಿರಲಿಲ್ಲ. ಸಡನ್ನಾಗಿ ನಾನು ಹೌದು ನನ್ನ ಲವ್ವರು ಅಂತ ನಾನು ಎಲ್ಲ ಮೀಡಿಯಾದವ್ರ ಮುಂದೆ ಹೇಳೋಕ್ಕಾಗ್ತಿತ್ತ? ಸುಮ್ಮನೆ ನನ್ನ ಕಸಿನ್ ಅಂತ ಹೇಳಿದ್ದೆ ಅಷ್ಟೇ, ಆಯಿತಾ? ಅದ ನಂತರ ನಮ್ಮ ಮನೇಲಿ ಯಾಕೆ ಇರಿಸ್ಕೊಂಡಿದ್ದೆ? ನನ್ನ ಬಾಯ್ ಫ್ರೆಂಡ್ ನಮ್ಮ ಮನೇಲಿ ಇಲ್ಲದೆ ನಿಮ್ಮ ಮನೆಗೆ ಬಂದಿರ್ತಾನ? ಇವಳೆಂತ 3rd ಕ್ಲಾಸ್ ಕ್ವಶನ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಗುರು. ನನಗೆ ಇದರಿಂದ ಅಂತೂ ನಿನ್ನೆಯಿಂದ ನನಗೆ ಫುಲ್ ಮಾನಸಿಕ ಹಿಂಸೆ ಆಗ್ತಿದೆ ಇವಳಿಂದ. ನಾನು ಕಂಪ್ಲೇಂಟ್ ಮಾಡ್ತೀನಿ. ಅವನಿಗೆ ಫ್ಯಾಮಿಲಿ ಇರಲಿಲ್ವಾ ಅಂತ. ಅವನಿಗೆ ಫ್ಯಾಮಿಲಿ ಈಗ ಫ್ಯಾಮಿಲಿ ಎಲ್ಲರಿಗೂ ಇರ್ತಾರೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ, ನನಗೆ ಹಂಗಾರೆ ಫ್ಯಾಮಿಲಿ ಇರಲಿಲ್ವಾ? ನಾನು 24 hours ಇಲ್ಲೇ ಇದ್ದು 1 ವರ್ಷ ಪೂರ್ತಿ ಇಲ್ಲೇ ಕೂತ್ಕೊಂಡ್ರೆ ಅದು ತಪ್ಪು.
ಬರ್ತಾರೆ ಹೋಗ್ತಾರೆ ಅಂದರೆ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ, ಎಲ್ಲರೂ ಬೇಕು. ಹಾಗಾಗಿ ನಂತರ ರಾಜೇಶ್ ಫ್ರೆಂಡ್ ಏನೋ ಒಂದು ಮ್ಯಾಟರ್ ಆಗ್ಬಿಟ್ಟಿತ್ತು, ಅವ್ನ ಫ್ರೆಂಡದು ಅದು ಇದು ಕೇಸು ಅಂತ ಆಗ್ಬಿಟ್ಟಿತ್ತು. ನೀನು ಯಾಕೆ ಹೋಗಿ JCಯಿಂದ ಬಿಡಿಸ್ಕೊಂಡು ಬಂದೆ ಅಂದರೆ ನನ್ನ ಲವರು, ಅವ್ನು ತಪ್ಪು ಮಾಡಿರಲಿ ಸರಿ ಮಾಡಿರಲಿ, ಅವ್ನು ನನ್ನ ಲವರು, ನನಗೆ ಬೇಕು ಅಂತೂ ನಾನು ನಮ್ಮ ಹುಡುಗನ್ನ ಬಿಡಿಸ್ಕೊಂಡು ಬಂದೆ. ನಂತರ ನಾನು ನಿಮ್ಗೆ ಹೇಳಿದೆ ಗೊತ್ತಾ ನನ್ನ ಲವ್ ಸ್ಟೋರಿ ವಿಷಯನ ನಿಮಗೆ. ನನ್ನ ಹುಡುಗ ಅವಳು ಎಕ್ಸ್ ಜೊತೆ ಇದ್ದಾನೆ ಅಂತ ನನಗೆ ಗೊತ್ತಿತ್ತು. ಅವಾಗವಾಗ ನಾನು ಜಗಳ ಮಾಡ್ಕೊಂಡಿದ್ದೆ, ಅವ್ನು ನನಗೆ ಚೀಟ್ ಮಾಡಿದ್ದ ಅಂತ ಹೇಳಿ. ಹೌದು, ಅವ್ನು ನನಗೆ ಚೀಟ್ ಮಾಡಿದ್ರು, ಮತ್ತೆ ಯಾಕೆ ಅವನ ಜೊತೆನೇ ಇದೆಯಾ ಅಂತಂದರೆ ಅಲ್ಲ, ಅವ್ನು ನನ್ನ ಲವರು, ಏನೋ ಒಂದು ತಪ್ಪು ಮಾಡ್ದ ಅಂದ್ಬಿಟ್ಟು ಬಿಸಾಕೋಕ್ಕಾಗಲ್ಲ. ಇವಾಗ ನಾವೇನೋ ಒಂದು ಗೋಲ್ಡ್ ತೊಗೊಂಬರ್ತೀವಿ, ಇದೊಂದು ಚೈನು, ಈ ಚೈನು ಒಂದು ಸ್ವಲ್ಪ ತಗೋಗ್ಬಿಡ್ತು ಅಂದರೆ ಬಿಸಾಕ್ಬಿಡ್ತೀವ? ಇಲ್ಲ ತಾನೇ, ಅದನ್ನ ತಟ್ಟಿನೋ ಸರಿ ಮಾಡಿಸ್ಕೊಂಡೋ ಏನೋ ಸರಿ ಮಾಡಿಸ್ಕೊಂಡು ಹಾಕೋತೀವಿ ತಾನೇ. ಹಾಗೆ ನನ್ನ ಹುಡುಗನು ಎಕ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಅವಳನ್ನ ಬಿಡಿಸಿ ನನಗೆ ನೀನು ಬೇಕು ಅಂತ ರಿಯಾಲಿಟಿನ ಅರ್ಥ ಮಾಡಿಸಿ ನಾನು ಮತ್ತೆ ಅವನ ಜೊತೆ ಆದೆ. ಅದರಲ್ಲಿ ಏನು ತಪ್ಪಿಲ್ಲ, ನನ್ನ ಪ್ರಕಾರ ತಪ್ಪಿಲ್ಲ. ಅದು ಬೇರೆಯವ್ರಿಗೆ ತಪ್ಪು ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದು ಒಂದಾಯ್ತಾ, ನಾನು ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಂತರ ಮನೆಯಿಂದ ಯಾಕೆ ಔಟ್ಸೈಡ್ ಹಾಕಿದ್ದೆ ಅಂತ, ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ದಿನದಿಂದ ನಾನು ಮಾತಾಡ್ತಾ ಇರಲಿಲ್ಲ ಹಂಗೆ ಹಿಂಗೆ ಅಂತ. ನನಗೂ ಅವನಿಗೂ ಸ್ವಲ್ಪ ಅಮೌಂಟ್ ಮ್ಯಾಟರ್ ಬಂತು. ನಾನು ಇದೆಲ್ಲ ಅವತ್ತೇ ಹೇಳ್ಬೋದಿತ್ತು, ಬಟ್ ನನ್ನ ಹುಡುಗನ ಬಗ್ಗೆ ನಾನು ಯಾಕೆ ಹೇಳ್ಕೊಳ್ಳಿ ಅಂತ ನಾನು ಹೇಳ್ಕೊಂಡಿಲ್ಲ. ಅವನಿಗೂ ನನಗೂ ಸ್ವಲ್ಪ ಅಮೌಂಟ್ ವಿಷಯದಲ್ಲಿ ಮನಸ್ತಾಪ ಬಂತು, ಸೊ ನಾನು ಮನೆಯಿಂದ ದೂರ ಹಾಕಿದ್ದೆ ಅಷ್ಟೇ. ನೀನು ಮನೆಯಿಂದ ಔಟ್ಸೈಡ್ ಹಾಕಿದ್ಮೇಲೆ ಅವ್ನು ಮನು ಜೊತೆ ಇದ್ನ. ಮನು ಅಂತ ಯಾರು ಅಂತ ಅಂದರೆ, 1 ಸೆಕೆಂಡ್, ಅದನ್ನು ತೋರಿಸ್ಬಿಟ್ಟೆ ಎಲ್ಲ ಹೇಳ್ತೀನಿ ನಿಮಗೆ. ಇದರಲ್ಲಿ ಯಾರು ಸಾಚ ಯಾರು ತಪ್ಪು ನನಗೆ ಗೊತ್ತು. ಇದು ಎಲ್ಲ ಯಾರು ಮಾಡಿಸ್ತಿದ್ದಾಳೆ, ಯಾವ ಬೇವರ್ಸಿ ಮುಂಡೇನು ಮಾಡಿಸ್ತಿದ್ದಾಳೆ, ಕೈವಾಡ ಯಾರ್ದಿದೆ, ನನಗೆ ಪ್ರತಿಯೊಂದು ಗೊತ್ತು. ಅದಕ್ಕೆ ನಾನು ಇದು ಮಾಡಿದ್ನಲ್ಲ ಮೊನ್ನೆ, ತುಂಬ ದಿನಗಳ ನಂತರ ನನ್ನ ಮಗಳು ಐಶುನ ನಾನು ಭೇಟಿ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿ, ಆದರೆ ಆ ಬ್ಲಾಗಲ್ಲಿ ಆ ಮನು ಅಣ್ಣ ಅನ್ನೋರು ಇದ್ದಾರೆ. 1 ಸೆಕೆಂಡ್, ನಾನು ತೋರಿಸ್ಬಿಡ್ತೀನಿ, ವಿತ್ ಪ್ರೂಫೇ ತೋರಿಸ್ತೀನಿ ನಿಮ್ಗಳಿಗೆ. ಇದು ನೋಡಿ, ಇವರೇ ಮನು ಅಂದ್ರೆ. ಗೈಸ್, ಯಾರ ಹುಡುಗಿರು ಇದ್ರೆ ಮನು, ಇವ್ರ ಹೆಸರು ಮನು ಅಂತ, ಮದ್ವೆ ಆಗ್ಬೇಕಂತ ಕಾಂಟ್ಯಾಕ್ಟ್ ಮಾಡಿ. ನಾನ್ ಮನೆಯಿಂದ ಆಚೆ ಹಾಕಿದ್ಮೇಲೆ ಇವ್ರ ಮನು ಅವರು ಇವನ್ ಜೊತೆ ಇದ್ದ ಅಂತ ಕೇಳಿದ್ದಾರೆ. ನನಗೆ ಗೊತ್ತಿಲ್ಲ ಅವನು ಎಲ್ಲಿರ್ತಾನೆ, ಏನು ಮಾಡ್ತಾನೆ 24 hours ನಾನು CBI ಅಲ್ಲ. ಯಾವಾಗಲೂ ಅವ್ನು ಏನು ಮಾಡ್ತಿದ್ದಾನೆ ಅಂತ ಹೋಗಿ ಹುಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ಕೆಲವೊಂದ್ಸಲ ರಿಲೇಷನ್ಶಿಪ್ಪಲ್ಲಿ ಜಗಳ ಆದಮೇಲೆ ಅವ್ರು ಏನು ಮಾಡ್ತಿರ್ತಾರೆ ಬಿಡ್ತಿರ್ತಾರೆ ನನಗೆ ಬೇಕಾಗಿಲ್ಲ. ಬ್ರೇಕಪ್ ಅಂದಮೇಲೆ ಅದು ಬ್ರೇಕಪ್, ನಾನು ಬ್ಲಾಕ್ ಎಲ್ಲ ಮಾಡಿಬಿಟ್ಟಿದ್ದೆ ಅಷ್ಟೇ. ನಾನು ಇದನ್ನು ಹೇಳಿದ್ದೀನಿ ನೋಡಿ. ನೋಡ್ರಿ ಹೋಗ್ತಾನೆ ಅನ್ಬಿಟ್ಟು 1 ಸೆಕೆಂಡ್, ಒಂದು ಪಾಯಿಂಟ್ ಹೇಳಿದ್ದೀನಿ ನೋಡಿ. 1 ನಿಮಿಷ ಇರಿ. 1 ಸೆಕೆಂಡ್, ನಾನು ಈ ಪಾಯಿಂಟ್ ಹೇಳಿದ್ದೀನಿ. ಹಾಯ್ ಮಾಡ್ಬಿಡು ಮನು. ನನ್ನ ಬಾಯ್ ಫ್ರೆಂಡ್ ರಾಜೇಶ್ ಸತ್ತೋದ್ರಲ್ಲ, ಅವರ ಬೆಸ್ಟ್ ಫ್ರೆಂಡ್ ಮನು ಅಂತ ಹೇಳಿ. ನನ್ನ ಬಾಯ್ ಫ್ರೆಂಡ್ ಸತ್ತೋದ್ರಲ್ಲ ರಾಜೇಶ್ ಅಂತ, ಅವರ ಬೆಸ್ಟ್ ಫ್ರೆಂಡ್ ಮನು ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ. ಇವನ್ ಮನೇಲಿ ಅವ್ನು ಎಲ್ಲಿದ್ನ ನನಗೆ ಗೊತ್ತಿಲ್ಲ. ನಾನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಲ್ಲ. ನಂಗೆ ಇವ್ರ ಜೊತೆನೂ ನಾನು ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ನನ್ನ ಹುಡುಗನ ಫ್ರೆಂಡು ಅಂತ ಹೇಳ್ಬಿಟ್ಟು ಹಾಯ್ ಬಾಯ್ ಅಷ್ಟೇ. ನಾನು ಮೊದಲೇ ಹೇಳಿದ್ದೆ, ನನಗೆ ಯಾವನ್ ಕಾಂಟ್ಯಾಕ್ಟ್ ಕಟ್ಕೊಂಡು ನನಗೇನು ಹೋಗ್ಬೇಕಿಲ್ಲ ಏನು ಅಂತ ಹೇಳಿ. ಅರ್ಥ ಆಯ್ತಾ? ಒಂದು ಸ್ವಲ್ಪ ಇದು ಫೋಟೋ ತೆಗಿ. ನನ್ನ ಫ್ರೆಂಡ್ ಫೋನಲ್ಲಿ ತೋರಿಸ್ತಾ ಇರೋದು, ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ. ಸೊ ಹಾಗಾಗಿ ಸಾರಿ ಗೈಸ್, ಬಿಡು ನಾನು ತೆಕ್ಕೊಂತೀನಿ. ಎಲ್ಲದಕ್ಕೂ ಏನಕ್ಕೆ ಹಂಗೆ ಇಟ್ಟಿದ್ಯಾ? ಓಕೆ. ಸೊ ಅವ್ನು ಎಲ್ಲಿದ್ದ ಅಂತ ನನಗೆ ಗೊತ್ತಿಲ್ಲ. ರಾಜೇಶ್ ಡೆತ್ ಆದಮೇಲೆ ಮನು ಯಾಕೆ ನಿಮ್ಮ ಮನೇಲಿ ಇಟ್ಕೊಂಡಿದ್ಯಾ ಅಂತ ಇವಾಗ ತೋರಿಸಿದ್ನಲ್ಲ ಮನು ಅಣ್ಣ ಅಂತ, ಅವ್ರು ನಮ್ಮ ಮನೇಲಿದ್ದಾರೆ ಅಂತ ಈ ಬೇವರ್ಸಿಗೆ ಯಾರು ಹೇಳಿದ್ದು? ಈ ಸ್ಲಮ್ಮಿಗೆ ಯಾರು ಹೇಳಿದ್ದು? ಅವಳೇನಾದ್ರು ನಮ್ಮ ಮನೆಗೆ ಬಂದಿದ್ದಾಳ? ನಮ್ಮ ಮನೆಗೆ CC ಕ್ಯಾಮ್ರಾ ಹಾಕ್ಸಿದ್ದಾಳ? ನಮ್ಮ ಮನೇಲಿ ನಾನು, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಕಿಯಾ, ಬ್ರೀಸರ್, ನಮ್ಮ ಅಣ್ಣ 4-5-6 ಜನ ಇದ್ದೀವಿ ಟೋಟಲು. ನಮ್ಮ ಮನೇಲಿ ನಾನು ಯಾಕೆ ಅವನ್ನ ಇರಿಸ್ಕೊಳ್ಳಿ ಮನುನ? ನಂಗೇನು ತಲೆ ಕೆಟ್ಟಿದ್ಯಾ?
ನಾನು ನಮ್ಮ ತಂಗಿ ಮದುವೆಗೆ ಹೋಗ್ಬೇಕಾದ್ರೆ, ನನ್ನ ತಂಗಿ ಬಿಗ್ ರೂಟಿಗೆ ಹೋಗ್ಬೇಕಾದ್ರೆ ನನಗೆ ಕಾರು ಓಡ್ಸೋಕೆ ಬರಲ್ಲ, ಅಂದರೆ ಗೇರ್ ಗಾಡಿ ಅಷ್ಟು ಪ್ರಾಪರ್ ಓಡ್ಸೋಕೆ ಬರಲ್ಲ, ಆಟೋಮೆಟಿಕ್ ಆದರೆ ಓಡಿಸ್ತೀನಿ. ಸೊ ನನಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಇವ್ರನ್ನ ನಾನು ಕರ್ಕೊಂಡು ಹೋಗಿರೋದು ಎಲ್ಲಿಗೆ, ಫಂಕ್ಷನ್ನಿಗೆ. ಅವ್ರು ನನ್ನ ಜೊತೆ ಇರೋದನ್ನ ನೋಡ್ಬಿಟ್ಟು ಮನು ನನ್ನ ಜೊತೆಲಿದ್ದಾನೆ ಅಂತ ಇವ್ರು ಅಂದ್ಕೊಂಡಿರೋದು. ನಿನಗೂ ಮನಗೂ ಏನು ಸಂಬಂಧ ಅಂತೆ. ಇವಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕಾ ಬೇಡವಾ ಅಂತ ನನಗಂತೂ ಗೊತ್ತಿಲ್ಲ. ನಾನು ಇವಾಗ ಆಲ್ರೆಡಿ ಡಿಪ್ರೆಷನಲ್ಲಿದ್ದೀನಿ, ನಾನು ಹುಡುಗ ಸತ್ತೋಗಿದ್ದಾನೆ ಹಂಗೆ ಅಂದ್ಕೊಂಡು ಅಣ್ಣ ಅಂತ ಅನ್ನೋರ್ನು ನನಗೂ ಅವನಿಗೂ ಸಂಬಂಧ ಏನು ಅಂತ ಕೇಳ್ತಿದ್ದಾಳಲ್ಲ, ಇವಳು ಹೊಟ್ಟೆಗೆ ಹೇಳಿ ತಿಂತಾಳ ಅಥವಾ ಅನ್ನ ತಿಂತಾಳ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. 100% ನಾನಂತೂ ಇದನ್ನ ಬಿಡೋ ಮಗಳೇ ಅಲ್ಲ. ಇದ್ರ ಮೇಲೆ ನಾನು ಕೇಸ್ ಹಾಕ್ತೀನಿ. ಅದೇನಾಗುತ್ತೆ ನನಗೆ ಗೊತ್ತು. ಇದ್ರೆ ಇದ್ದಾಳೆ ಅಂತಲೂ ನನಗೆ ಗೊತ್ತು. ಆ್ಯಂಡ್ ರಾಜೇಶ ಹೆಂಗೆ ಡೆತ್ ಆದ ಅಂತ ಕೇಳ್ತಾ ಇರೋದು ಕ್ವಶನ್. ನನಗೆ ಗೊತ್ತಿಲ್ಲ ಅವನು ಹೆಂಗಾದ, ಹುಷಾರಿರ್ಲಿಲ್ಲ ಅಂತ ನನಗಷ್ಟೇ ಗೊತ್ತು. ಆ ಹುಷಾರಿಲ್ಲದೆ ಇದ್ದಾಗ್ಲೂ ತುಮಕೂರಲ್ಲಿ ಹಾಸ್ಪಿಟಲ್ ಇದ್ದಿದ್ದು, ಅವನಿಗೆ ಹೆಂಗೆ ಸತ್ತ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೇ ಹೇಳ್ದೆ ಅಲ್ವಾ, ಅವಳು ಇದು ಪೋಸ್ಟ್ ಮಾಡಿರೋದು ಇಲ್ಲಿದೆ ನೋಡಿ, ಎಷ್ಟೊಂದು ಫೋಟೋಸ್ ಹಾಕಿದ್ದಾಳೆ. ಹಿಂಗೆ ಸ್ಲೈಡ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಏನೇನು ಹಾಕಿದ್ದಾಳೆ ಅಂತ, ಆಯಿತಾ. ನನ್ನ ಪರ್ಮಿಷನ್ ಇಲ್ಲದೆ ನಂದು ನನ್ನ ಬಾಯ್ ಫ್ರೆಂಡ್ ಫೋಟೋ ಇದನ್ನ ಎಲ್ಲಿ ಸಿಕ್ತು? ಐ ಸ್ವೇರ್ ನನ್ನ ಹೇಳ್ಬೇಕು ಅಂದರೆ ನಂದು ನನ್ನ ಬಾಯ್ ಫ್ರೆಂಡ್ ಫೋಟೋ ನನ್ನ ಫೋನಲ್ಲಿ ಯಾವುದೂ ಇಲ್ಲ. ಯಾವುದೋ ಒಂದು ಮದುವೆಗೆ ಹೋಗಿದ್ವಿ, ಮದುವೆಲಿ ಈಗ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಅಷ್ಟೇ ಇರೋದು ಬಿಟ್ಟರೆ ಇನ್ನು ಯಾರ ಫೋನಲ್ಲೂ ಇರಲಿಲ್ಲ. ಬರೀ ರಾಜೇಶನ್ ಫೋನಲ್ಲಿ ಅಷ್ಟೇ ನಂದು ರಾಜೇಶಂದು ಫೋಟೋಸ್ ವಿಡಿಯೋಸ್ ಇರೋದು, ಓಕೆನಾ. ಅವು ನನ್ನ ಫೋನಲ್ಲೂ ಈ ಫೋಟೋ ಅಂತೂ ನನ್ನ ಫೋನಲ್ಲಿ ಇಲ್ಲ ಗೈಸ್. ಇದು ಎಲ್ಲಿ ತಗೊಂಡಿರೋದು ಗೊತ್ತಾ? ಇದು ಹೇಳಬೇಕಂದ್ರೆ ನಾವು ಹಳ್ಳಿ, ನಮ್ಮ ಮನೆ ಕೆಮ್ಮದೊಡ್ಡಿ ಇದೆಯಲ್ಲ, ಅಲ್ಲಿಗೆ ಹೋದಾಗ ಆ ಫಂಕ್ಷನಲ್ಲಿ ನಾನು ಈ ಒಂದು ಫೋಟೋನ ತಗೊಂಡಿರುವಂತಹದ್ದು. ಈ ಫೋಟೋ ರಾಜೇಶನ್ ಫೋನಲ್ಲಿದೆ. ಇವಳ ಹತ್ರ ಹೆಂಗೆ ಸಿಕ್ತು, ಇವಳು ಯಾರು ಸಿಂಚನ ಅನ್ನೋದೇ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಇವಳ ಫೋನಿಗೆ ಹೆಂಗೆ ಸಿಕ್ತು? ಅದಾದ ನಂತರ ನಾನು ಅವನಿಗೆ 4 ಇಯರ್ಸ್ ಬ್ಯಾಕ್ ನಾನು ಅವ್ನ ಬರ್ಡೇ ಮಾಡಿದ್ದೆ ಯಾವುದೋ ಒಂದು ಕೆಫೆಯಲ್ಲಿ. ಆ ಕೆಫೆಯಲ್ಲಿ ವಿಡಿಯೋ ಮಾಡಿರೋದಿದು, ಓಕೆ. ಆ ವಿಡಿಯೋ ನನ್ನ ಹತ್ರ ಈಗಲೂ ಇಲ್ಲ. ಆ್ಯಂಡ್ ಅವ್ನ ಫೋನಲ್ಲಿ ಅಷ್ಟೇ ವೀಡಿಯೋಸ್ಗಳಿರೋದು. ಅವಳಿಗೆ ಹೆಂಗೆ ಫೋಟೋಸ್ ವೀಡಿಯೋಸ್ ಸಿಕ್ತು? ಒಂದು ಹುಡುಗ ಸತ್ತ ಮೇಲೆ ಅವನ ಫೋನ್ ತೊಗೊಂಡು ಪರ್ಸ್ನಲಿ ಇರೋ ಫೋಟೋಸ್ ವೀಡಿಯೋಸ್ ಎಲ್ಲ ಈಗ ಲೀಕ್ ಮಾಡ್ತಿದ್ದಾರೆ ಅಂತಂದರೆ ಇವಳು ಯಾರು? ಇವಳಿಗೇನು ಸಂಬಂಧ? ಅಥವಾ ಇವಳಿಂದ ಯಾರಾದರೂ ಇದ್ದಾರಾ? ನನಗೆ ಇದಕ್ಕೆಲ್ಲ ಕ್ಲಾರಿಟಿ ಬೇಕು. ಅವಳು ಕೇಳ್ತಾ ಇರೋ ಪ್ರತಿಯೊಂದು ಕ್ವಶನ್ಗೂ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಲ್ವಾ. ಈಗ ನನ್ನ ಕ್ವಶನ್ಸ್ಗೂ ಕ್ಲಾರಿಟಿ ಬೇಕು. ವಿತೌಟ್ ಮೈ ಪರ್ಮಿಷನ್ ನನ್ನ ಫೋಟೋಸ್ನ ಹೇಗೆ ಇವಳು ಯೂಸ್ ಮಾಡ್ತಾ ಇದ್ದಾಳೆ, ನನ್ನ ಬಾಯ್ ಫ್ರೆಂಡ್ ಫೋಟೋನ ಹೇಗೆ ಇವಳು ತೊಗೊಂಡಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಅವಳು ಹಾಕಿರೋದು ಇದು ಬರ್ಡೇ ಎಲ್ಲ ಆದಮೇಲೆ ಈ ಸ್ಲೈಡ್ ಮಾಡಿದ್ರೆ 1 ಸೆಕೆಂಡ್ ಬರುತ್ತೆ, ವೆಯ್ಟ್ ಮಾಡಿ. ಮನುನ ರಾಜೇಶನ ಅಂತ ಕ್ವಶನ್ ಮಾರ್ಕ್, ಮನು ಆರ್ ರಾಜೇಶ್ ಅಂತ ಹೇಳಿ. ನನ್ನ ಹುಡುಗ ರಾಜೇಶ, ಮನು ಅಂದರೆ ಯಾರು? ಅವನ ಫ್ರೆಂಡು, ನನಗೇನು ಬೇಕಾಗಿಲ್ಲ ಅಂತ ಕ್ವಶನ್ ಮಾರ್ಕ್ ಏನಕ್ಕೆ ಹಾಕಿದ್ದಾಳೆ? ನನ್ನ ಮೇಲೆ ಮಾನದಂಡ ಮಾಡ್ತಾ ಇದ್ದಾಳೆ ನನಗೆ. ಅಂದರೆ ನನಗೆ ಮಾನಸಿಕ ಹಿಂಸೆ ಆಗಿ ಕುಗ್ಗೋ ಥರ ಮಾಡ್ತಿದ್ದಾರೆ. ಹಣ್ಣನ್ನು ಕರ್ಕೊಂಡೋಗಿ ಲವರ್ ಅಂತ ಹೇಳ್ತಾ ಇರೋದು. ಇದು ಯಾವ ಥರ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಫಸ್ಟೇ ನಾನು ಹೇಳ್ತಾ ಇದ್ದೀನಿ, ನಾನು ಡಿಪ್ರೆಷನಲ್ಲಿದ್ದೀನಿ, ನನಗೆ ಟೆನ್ಷನ್ ಆಗಿದೆ. ಇದರಲ್ಲಿ ಇದೇ ಥರ ನನಗೆ ಮಾನಸಿಕ ಹಿಂಸೆ ಮಾಡ್ತಾ ಇದ್ರೆ ನಾನು ಏನು ಮಾಡಬೇಕು? ನಾನು ಏನು ಮಾಡ್ಕೊಂಡು ಸಾಯ್ಬೇಕು? ಆ್ಯಂಡ್ ಇವಳ ಹೆಸರು ಸಿಂಚನ ಅಂತ ಹೇಳೋದ್ನಲ್ಲ, ಅವಳ ಫೋಟೋ ಇಲ್ಲಿದೆ ನೋಡಿ. ಇವಳದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ನಾನು ಇವಳು ನನಗೆ ಗೊತ್ತು, ಒಂದು ಆ್ಯಸ್ ಅ ಗರ್ಲ್ ಆಗಿ ಒಂದು ಹುಡುಗಿ ಮೇಲೆ ನಾನು ಒಂದು ಹುಡುಗಿ ಬಗ್ಗೆ ಥಿಂಕ್ ಮಾಡ್ತೀನಿ. ಇವಳ ಫೋಟೋ ನಾನು ಹಾಕಬಾರ್ದಿತ್ತು. ನಾನು ಏನಕ್ಕೆ ಹಾಕ್ತಾಯಿದ್ದೀನಿ ಅಂತ ಅಂದರೆ, ಇವಳು ನನ್ನ ಮರ್ಯಾದೆ ತೆಗಿತಾ ಇದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅಂದಮೇಲೆ ಬೇಡದಿರೋದೆಲ್ಲ ಹಾಕ್ಕೊಂಡು ಫೋಟೋಸ್ ವೀಡಿಯೋಸ್ ಹಾಕ್ಕೊಂಡಿದ್ದಾಳೆ ಅಂದರೆ ನಾನು ಇವಳದ್ರಲ್ಲಿ ತೋರಿಸೋದ್ರಲ್ಲಿ ತಪ್ಪೇ ಇಲ್ಲ ನನ್ನ ಪ್ರಕಾರ. ಚೆನ್ನಾಗಿ ನೋಡ್ಕೊಳ್ಳಿ ಇವಳು ಯಾವಳು ಅಂತ. ದಯವಿಟ್ಟು ಇವಳನ್ನ ಯಾರಿಗಾದರೂ ಇವಳು ಯಾರು ಅಂತ ನಿಮಗೆ ಗೊತ್ತಿದ್ರೆ ನನ್ನ ಕಾಮೆಂಟ್ ಬಾಕ್ಸ್ ಓಪನಲ್ಲೇ ಇರುತ್ತೆ. ಅವಳ ನಂಬರ್ ಆಗಿರ್ಬೋದು, ಅವಳ ಮೆಸೇಜ್, ಅವಳ ಕಾಂಟ್ಯಾಕ್ಟ್ ಆಗಿರ್ಬೋದು, ಅವಳ ಅಡ್ರೆಸ್ ಆಗಿರ್ಬೋದು, ನನಗೆ ದಯವಿಟ್ಟು ಕಳಿಸಿ. ಆಲ್ರೆಡಿ ನಾನು ಕಂಪ್ಲೇಂಟ್ ಮಾತಾಡಿದ್ದೀನಿ ನೋಡಿ. ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಗೈಸ್, ನನಗೆ ನಿಜವಾಗ್ಲೂ ನನಗೆ ಇಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತು ಇದು ತುಮಕೂರಲ್ಲಿ ಯಾರೋ ಒಬ್ಬರು 3rd ಕ್ಲಾಸ್ ಅವರು ಒಬ್ಬರು ಮಾಡಿರೋ ಕೆಲಸ ಅಂತ ನನಗೆ ಗೊತ್ತು. ಏನಕ್ಕೆಲ್ಲ ಮಾಡಿಸಿದ್ದಾರೆ ಏನು ಪ್ರತಿಯೊಂದು ಎಲ್ಲ ವಿಷಯನೂ ನನಗೆ ಗೊತ್ತು. ಬಟ್ ನಾನು ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಕ್ಲಾರಿಟಿ ಕೊಡಬೇಕಲ್ವಾ. ಈ ಒಂದು ಪೋಸ್ಟ್ನ ಯಾರಾದರೂ ಟ್ರಾಲ್ ಪೇಜಸ್ ಹೋಗಿ ನೋಡಿಬಿಟ್ರೆ ಸಾಕು, ಒಂದು ಸ್ಕ್ರೀನ್ಶಾಟ್ ಸಿಕ್ಕಿದ್ರೆ ಸಾಕು. ಅಲ್ಲೇ ಒಂದು ಸ್ಕ್ರೀನ್ಶಾಟ್ ಸಿಕ್ಕಿದ್ರೆ ಅದನ್ನೇ ರಂಪ ಮಾಡ್ತಾರೆ. ಅವ್ನ ಬಾಯ್ ಫ್ರೆಂಡ್ಸ್ ಇತ್ತು ಇನ್ನೂ 20 ದಿನ ಆಗಿಲ್ಲ, ಅಲ್ಲೇ ಇನ್ನೊಬ್ಬನ ಏಕೆಂದರೆ ಟ್ರಾಲ್ ಅವ್ರು ಏನು ತೋರಿಸ್ತಿದ್ದಾರೆ ರಿಯಾಲಿಟಿ ಅದೇ ಅಂತ ಜನಗಳು ನೀವು ನಂಬ್ತಿದ್ದೀರಾ. ನೀವು ರಿಯಾಲಿಟಿಗೆ ನಾವು ಮಾತಾಡೋದನ್ನ ನಂಬೋದೇ ಇಲ್ಲ.
ಟ್ರಾಲಲ್ಲಿ ಏನಾಗಿದೆ ಅದೇ ರಿಯಾಲಿಟಿನ ಅಷ್ಟೇ ನೀವು ನಂಬ್ತಿರೋದು. ನಾನು ಇಷ್ಟು ಟೆನ್ಷನ್ ತಗೊಂಡು ಇಷ್ಟು ಮಾತಾಡ್ತಿದ್ದೀನಿ ಅಂತ ಅಂದರೆ ನೀವು ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ, ನನಗೆ ಹೇಗೆ ಆಗ್ತಿರ್ಬೇಕು ಅಂತ ಹೇಳಿ. ಈ ವಿಷಯ ನಮ್ಮ ಮನೆಯವ್ರಿಗೆ ಏನಾದ್ರು ಡೈರೆಕ್ಟ್ ಪೋಸ್ಟ್ ಹೋದರೆ ನಾನು ಕ್ಲಾರಿಟಿ ಕೊಡೋಕ್ಕೂ ಮುಂಚೆ ಹೋಗಿದ್ರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಮನು ಅನ್ನೋರೇ ಇಲ್ಲ, ಅಣ್ಣ ಅನ್ನೋರ್ಗು ಸಂಬಂಧ ಕಟ್ತಾರಲ್ಲ, ಎಂಥ ಬರೋದು ನನಗೆ ಸೂಳೆ ಮಕ್ಕಳು ಇಂಥವ್ರು ಅಂತ. ಅದಾದಮೇಲೆ ಏನು ಮೆಸೇಜ್ ಮಾಡಿದಾಳೆ ಗೊತ್ತಾ, ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ನನ್ನ ಲವರ್ ರಾಜೇಶ್ ಏನು ಇವಾಗ ನೀನು ಏನು ಮಾಡ್ಕೊತೀಯಾ, ಏನು ಕಿತ್ಕೊತೀಯಾ, ವೆಯ್ಟ್ ಮಾಡು ಗೊತ್ತಾಗುತ್ತೆ ಏನು ಅಂತ ಹೇಳಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸಿದ್ದೀನಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋಟೋ ಯೂಸ್ ಮಾಡಿರೋದು ದೊಡ್ಡ ತಪ್ಪು. ನಾನು ಬರ್ಡೇ ಮಾಡಿರೋ ವಿಡಿಯೋ ಹೆಂಗೆ ಸಿಕ್ತು, ನಿನಗೆ ಯಾವ ಗಾಂಡು ನನ್ನ ಮಗ ಕೊಟ್ಟರು, ವೆಯ್ಟ್ ಮಾಡು ಪೊಲೀಸವ್ರ ಹತ್ರನೇ ನಾನು ಮಾತಾಡ್ತೀನಿ ಅಂತೇಳಿ ನಾನು ಇಷ್ಟು ಮೆಸೇಜ್ ಅವಳಿಗೆ ಕಳಿಸಿದ್ದೀನಿ ಗೈಸ್. ಇಷ್ಟು ಮೆಸೇಜ್ ನಾನು ಅವಳಿಗೆ ಮಾಡಿದ್ದೀನಿ. ಆ ಕಡೆಯಿಂದ ಏನು ರಿಪ್ಲೈ ಬಂದಿದೆ ಗೊತ್ತಾ ನನಗೆ, ಅಯ್ಯೋ ಕೊಡು ಮಾ ಬೇಡ ಅಂತ ಯಾರು ಹೇಳಿದ್ದು, ನಾನು ತುಮಕೂರು ಹುಡುಗಿನೇ, ನನಗೂ ಗೊತ್ತು ಏನು ಮಾಡಬೇಕು ಅಂತ. ಇನ್ನು ಫೋಟೋ ಎಲ್ಲ ನನ್ನ ಫೋಟೋ ಎಲ್ಲ ಇದೆಯಂತೆ ಅವಳ ಹತ್ರ, ನಂದು ನಾನು ಹುಡುಗಂದು ಇನ್ನೂ ಫೋಟೋಸ್ ಎಲ್ಲ ಅವಳ ಹತ್ರ ಇದೆಯಂತೆ. ನಾನು ನಿನ್ನ ಫಾಲೋವರು, ನನಗೆ ಕ್ಲಾರಿಟಿ ಬೇಕು, ಅದಕ್ಕೆ ಪೋಸ್ಟ್ ಮಾಡಿದೆ, ಏನು ತಪ್ಪಿದೆ, ಯಾಕೆ ನಿನಗೆ ಭಯ ಆಗ್ತಿದ್ಯಾ ಪೋಸ್ಟ್ ಮಾಡಿದೆ ಅಂತ ಹೇಳ್ತಿರೋದು. ಅಲ್ಲ ಗುರು, ನಂದು ಹುಡುಗನ ಫೋಟೋನ ನನ್ನ ಪರ್ಮಿಷನ್ ಇಲ್ಲದೆ ಅವಳು ಪೋಸ್ಟ್ ಮಾಡಿರೋದು ಒಂದೇ ತಪ್ಪು. ನನಗೇನಿಗೆ ಭಯ, ನಾನೇ ನನ್ನ ಹುಡುಗನ ಫೋಟೋನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗಲ್ಲಿ ತೋರಿಸಿದ್ದೀನಿ ಅಂತಂದರೆ ಕದ್ದು ಮುಚ್ಚಿ ಸಂಸಾರ ಮಾಡೋರಿಗೆ ಭಯ ಇರುತ್ತೆ. ನನಗೆ ಅವಶ್ಯಕತೆನೇ ಇಲ್ಲ. ನಾನು ಬಿಫೋರ್ ಬ್ಲಾಗಲ್ಲೇ ಹೇಳಿದ್ದೀನಿ ನನ್ನ ಹುಡುಗ ಅವನು ಅಂತ ಪ್ರತಿಯೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಇವಳು ಯಾವ ಸೀಮೆ ಶಾಟದವಳು ಅಂತ ಹೇಳ್ಬಿಟ್ಟು ಇವಳಿಗೆ ನಾನು ಕ್ಲಾರಿಟಿ ಕೊಡಬೇಕು? ಇವಳು ನನ್ನ ಫಾಲೋ ಮಾಡ್ತಾ ಇರೋದಕ್ಕೆ ಇವಳಿಗೆ ನಾನು ಕ್ಲಾರಿಟಿ ಕೊಡ್ಬೇಕು? ಏನು ಕ್ಲಾರಿಟಿ ಕೊಡ್ಬೇಕು ಇವಳಿಗೆ ಅಂದರೆ? ಇವಳ ಹತ್ರ ಇನ್ನೂ ಫೋಟೋಸ್ ಎಲ್ಲ ಇದೆ ಅಂತ ಅಂದರೆ ನನ್ನ ಹತ್ರ ಇನ್ನೂ ನಿಂದು ಅವನು ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಅಂತ ಹಾಕಿದಾಳಲ್ವಾ. ನನ್ನ ಹುಡುಗ ಸಾಯೋಕ್ಕೂ ಮುಂಚೆ ಫೋನ್ ಯಾವನಿಗೆ ಸಿಕ್ಕಿತ್ತು ಯಾವಳಿಗೆ ಸಿಕ್ಕಿತ್ತು ನನಗೆ ಗೊತ್ತಿಲ್ಲ. ನಾನು ಅದನ್ನು ಬಿಡಲ್ಲ, ಅದನ್ನು ತೆಗ್ಸ್ತೀನಿ ಪೊಲೀಸವ್ರ ಹತ್ರ ಮಾತಾಡ್ಬಿಟ್ಟು. ಯಾಕೆ ಅಂತಂದರೆ ನನ್ನ ಹತ್ರ ಫೋಟೋಸ್ ವಿಡಿಯೋಸ್ ಇದೆ ಅಂತ ಅಂದರೆ ಓಕೆ, ನನ್ನ ಹತ್ರನೂ ಇಲ್ಲ. ಇವಳು ಯಾವ್ದು ಪೋಸ್ಟ್ ಮಾಡಿದ್ದಾಳೆ ಅದು ನನ್ನ ಹತ್ರನೂ ಇಲ್ಲ, ಬರೀ ನನ್ನ ಹುಡುಗನ ಫೋನಲ್ಲಿ ಅಷ್ಟೇ ಇದ್ದಿದ್ದು. ನನ್ನ ಹುಡುಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದಾಗ ಐ ಮೀನ್ ಇವ್ರ ಜೊತೆಲಿರೋರು ಯಾರೋ 100% ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು. ಇವ್ನ ಫೋನ್ ತೊಗೊಂಡಿದ್ದಾರೆ, ನಂದು ಫೋಟೋಸ್ ವಿಡಿಯೋಸ್ ಎಲ್ಲ ಆಲ್ರೆಡಿ ತೊಗೊಂಡಿದ್ದಾರೆ. ಅಂದರೆ ಇವಳ ಹತ್ರ ಇನ್ನೂ ಫೋಟೋಸ್ ಇದೆ ಅಂದರೆ ಅದೇ ಅರ್ಥ ತಾನೇ? ಅದೇ ಅರ್ಥ. ಇಲ್ಲ ರಾಜೇಶ ಸೆಂಡ್ ಮಾಡಿರ್ಬೇಕು, ರಾಜೇಶ ಸೆಂಡ್ ಮಾಡೋಕ್ಕೆ ಇವಳು ಯಾವಳು ಅಂತ ರಾಜೇಶಂಗೆ ಗೊತ್ತಿಲ್ಲ, ಶಟದವಳು ಇವಳು. ಒಂದು ಇಲ್ಲ ಇವಳು ಫೋಟೋ ತೊಗೊಂಡು ಇವಳು ಸೆಂಡ್ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತಂದರೆ ಅವ್ನು ಹಾಸ್ಪಿಟಲ್ ಇದ್ದಾಗ ಅವಳು ಫೋನ್ ತೊಗೊಂಡು ಯೂಸ್ ಮಾಡಿರೋರು ಎಲ್ಲ ಕಳಿಸ್ಕೊಂಡಿರ್ಬೇಕು. ಅವ್ನ ಪಾಸ್ವರ್ಡ್ ಗೊತ್ತು ತುಂಬ ಜನ. ನಾನು ಕಂಪ್ಲೇಂಟ್ ಕೊಟ್ಟಾಗ ಎಲ್ಲಾರನ್ನೂ ಮೆನ್ಷನ್ ಮಾಡ್ತೀನಿ, ಅವ್ನ ಫೋನ್ ಯಾರ್ಯಾರು ಯೂಸ್ ಮಾಡಿದ್ದಾರೆ, ಅವ್ನ ಫೋನಲ್ಲಿ ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ನು ಸತ್ತ ಮೇಲೂ ಅವ್ನ ಫೋನ್ನ ಯೂಸ್ ಮಾಡ್ತಿದ್ದಾರೆ, ಅಂದರೆ ಅವ್ನ ಅಕೌಂಟ್ ಸ್ನ್ಯಾಪ್ಚಾಟ್ನ ಯೂಸ್ ಮಾಡ್ತಿದ್ದಾರೆ, ಕಂಡೋರಿಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ. ಇದ್ದಾಗಾದರೂ ಬದುಕಕ್ಕೆ ನೆಮ್ಮದಿಯಾಗಿ ಬಿಟ್ಟಿಲ್ಲ. ಸತ್ತ ಮೇಲೆಲ್ಲ ಈ ಥರ ಮಾಡ್ಕೊಂಡು ಮಾನ ಮರ್ಯಾದೆ ಇಲ್ದವ್ರ ಬೇವರ್ಸಿ ಸೂಳೆ ಮಕ್ಳುಗಳು ಹಿಂಗೆ ಮಾಡ್ತಾ ಇರೋರು. ನಾನಂತೂ ಈ ವಿಷಯನ ಇಲ್ಲೇ ಬಿಡೋದೇ ಇಲ್ಲ ಗೈಸ್. ಅದು ಏನಾರ ಆಗಲಿ, ನಾನು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ಇದ್ರ ಹಿಂದೆಗಡೆ ಇರೋರು ಯಾರು, ನನಗೆ ಈ ಥರ ಮಾನಸಿಕ ಹಿಂಸೆ ಕೊಡ್ತಿರೋರು ಯಾರು, ನನಗಿಷ್ಟು ಟೆನ್ಷನ್ ಆಗೋ ಥರ ಮಾಡ್ತಿರೋರು ಯಾರು, ನನಗೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ, ನನಗೆ ಯಾಕೆ ಹಿಂಗೆ ಟಾರ್ಚರ್ ಕೊಡ್ತಿದ್ದಾರೆ, ನನಗೆ ಆನ್ಸರ್ ಬೇಕೇ ಬೇಕು. ನಾನಂತೂ ಬಿಡೋ ಮಗಳೇ ಅಲ್ಲ. ನಮ್ಮದೇ 1000 ಮನೆಗಳಲ್ಲಿ 1000 ಟೆನ್ಷನ್ ಇರುತ್ತೆ. ಅಮ್ಮನ ನೋಡಬೇಕು, ತಮ್ಮನ ನೋಡಬೇಕು, 2 ನಾಯಿ ಮರಿಗಳಿದೆ ಅದನ್ನ ನೋಡಬೇಕು, ನಂದು ನೋಡಬೇಕು, ಇತ್ತಾಗ ಜಿಮ್ಮಿಗೆ ಹೋಗಬೇಕು, ಈ ಕಡೆ ಕೆಲಸ ಮಾಡಬೇಕು, ಪ್ರಮೋಷನ್ ಮಾಡಬೇಕು, ನಮ್ಮದೇ 1000 ಟೆನ್ಷನ್. ಅದರಲ್ಲಿ ಈಗ ಬೇರೆ ನನ್ನ ಹುಡುಗಗೆ ಡೆತ್ ಆಗಿರೋದು ಬೇರೆ. ಅದರಲ್ಲಿ ಇದು ಒಂದು ಮಸಾಲೆ ಹಾಕ್ತಾ ಇದ್ದಾರೆ ಅಂದರೆ ನಾನು ಒಂದು ಹುಡುಗಿ ಆ್ಯಸ್ ಅ ಗರ್ಲ್ ಆಗಿ ನಾನು ಇದನ್ನೆಲ್ಲ ಹೆಂಗೆ ಸಹಿಸ್ಕೊಳ್ಳಿ, ನಾನು ಇದೆಲ್ಲ ಹೆಂಗೆ ತಗೊಳ್ಳಿ? ಈ ಎಲ್ಲ ಒಂದೇ ಸಲ ಮೈಂಡಿಗೆ ಬಂದು ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕಾ ನಾನು? ಮಾತಾಡಬಾರ್ದು. ನಾನು ಏನಕ್ಕೆ ಇಷ್ಟು ದಿನ ಮಾತಾಡ್ತಿಲ್ಲ ಅಂತ ಅಂದರೆ ಬೇಡ 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 ಅಂದ್ಕೊಂಡೆ ಸುಮ್ಮನೆ ಇದ್ದೆ. ಬಟ್ ಇವಾಗಲೂ ಮಾತಾಡಿಲ್ಲ ಅಂದರೆ ಇವತ್ತು ಇದು ಮಾಡಿದ್ದಾರೆ, ನಾಳೆ ಇನ್ನೊಂದು ಮಾಡ್ತಾರೆ. ನನ್ನ ಪರ್ಮಿಷನ್ ಇಲ್ಲದೆ ಅವಳು ಹೆಂಗೆ ಫೋಟೋಸ್ ವೀಡಿಯೋಸ್ನ ಬಿಟ್ಲು. ದಯವಿಟ್ಟು ಆದಷ್ಟು ಸಹ ಹೆಲ್ಪ್ ಮಾಡಿ. ಅವಳ ಅಕೌಂಟು, ಅವಳ ಅಡ್ರೆಸ್ಸು, ಅವಳು ಯಾವ ಊರು ಏನು ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಬೇರೆಯವ್ರ ಹತ್ರ ಕೇಳಿಸಿದ್ದೀನಿ ಕೂಡ ಇದು ಫೇಕ್ ಅಕೌಂಟಾ ಅಂತ. ಅವ್ರಿಗೆ ಗೊತ್ತಿರೋರೆ, ಅವ್ರು ಫಾಲೋ ಮಾಡ್ತಿರೋರೇ ಹೇಳಿದ್ದಾರೆ, ಇಲ್ಲ ಇದು ಯಾವುದೇ ಥರ ಫೇಕ್ ಅಕೌಂಟ್ ಅಲ್ಲ, ಅವಳು ರಿಯಲ್ ಐಡಿನೇ ಅಂತ ಹೇಳಿ. ಅವಳಿಗೆ ಕ್ಲಾರಿಟಿ ಬೇಕಲ್ವಾ? ನಾನು ಕ್ಲಾರಿಟಿ ಡೈರೆಕ್ಟಾಗಿ ಬ್ಲಾಗಾಗಿ ಕೊಟ್ಟಿದ್ದೀನಿ ಅಲ್ವಾ, ಕಂಪ್ಲೇಂಟು ಕೊಡ್ತಾ ಇದ್ದೀನಿ ಅಲ್ವಾ. ಅವಳು ಏನು ಮಾಡ್ತಾಳೆ ಏನು ಬಿಡ್ತಾಳೆ ಅಂತ ನನಗೆ ಕ್ಲಾರಿಟಿ ಬೇಕೇ ಬೇಕು. ಅವಳು ಏನಾರ ಮಾಡ್ಕೊಂಡು ಸಾಯಲಿ, ನನಗೆ ಅದರ ಅವಶ್ಯಕತೆ ಇಲ್ಲ. ಇಷ್ಟು ಗೈಸ್, ಕರೆಕ್ಟಾಗಿ ಮಾತಾಡೋದ್ನೇನೆ ಮಾತಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟು ನೋವಿದೆ. ಅಂದರೆ ಇಲ್ಲಿ ಮುಂದೆ ಕುತ್ಕೊಂಡು ಬಂದು ನಾನು ಈಗ ಅಳೋದನ್ನ ತಡ್ಕೊತಾ ಇದ್ದೀನಿ. ನಾನು ಅಳೋಕ್ಕಾಗಲ್ಲ, ಸಿಂಪತಿ ಅಂತ ಹೇಳ್ತಾರೆ ಜನಗಳು, ಅದು ನನಗೆ ಗೊತ್ತು. ನಾನು ಎಲ್ಲದನ್ನು ನನಗೆ ಈಗ ಇನ್ನೂ ನಮ್ಮ ಹುಡುಗ ಸತ್ತು 20 ದಿನ ಆಗಿಲ್ಲ.
ಒಂದ್ರ ಮೇಲೆ ನಂಗೆ ಹಿಂಗೆ ಟೆನ್ಷನ್ಗಳು ಕೊಡ್ತಾ ಇದ್ರೆ ನಾನು ಏನು ಮಾಡಬೇಕು, ನಾನು ಏನು ಆಗಬೇಕು? ಅಲ್ಲ ನೀವೇ ಹೇಳಿ ಗೈಸ್, ನಾನು ಏನು ಮಾಡ್ಕೊಬೇಕು? ನಾವು ಚೆನ್ನಾಗಿರೋ ಸಹಿಸೋಕ್ಕಾಗದೆ ಹಿಂಗೆ ಮಾಡ್ತಿದ್ದಾರಾ? ಅಥವಾ ನಾನು ಅಂದರೆ ಈಗ ಇನ್ನು ಯಾವ ಹುಡುಗನ ಮಾತಾಡಿಸ್ಲೇಬಾರ್ದು. ಯಾವ್ದಾರ ಹುಡುಗ ಅಂತಿದ್ರೆ ಅಣ್ಣ ಅಂತಂದರೆ ಅವನ ಜೊತೆ ಸಂಬಂಧ ಕಟ್ಬಿಡೋದು. ನಾವು ಯಾವ ಜನ್ರೇಷನಲ್ಲಿ ಇದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇಂಥವ್ರನ್ನಂತೂ ಯಾವತ್ತೂ ಸುಮ್ಮನೆ ಬಿಡಬೇಡಿ. ಆ್ಯಂಡ್ ಅದರಲ್ಲೂ ಪರ್ಸನಲ್ ಫೋಟೋಸ್ ತೊಗೊಂಡು ಇರ್ತಾರಲ್ಲ, ಅವ್ರಿಗಂತೂ ನೀವು ಒಳ್ಳೆ ಬುದ್ಧಿ ಕಲಿಸ್ಲೇಬೇಕು ಗೈಸ್. ಇದು ನನ್ನ ರಿಕ್ವೆಸ್ಟ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನನ್ನ ಮುಖಾಂತರ ಅವಳಿಗೆ ಈ ವಿಡಿಯೋ ಮುಖಾಂತರ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಬಟ್ ಅವ್ಳ ಕ್ಲಾರಿಟಿ ನನಗೆ ಆಪೋಸಿಟ್ ಬ್ಲಾಗಿಂದ ಅಂತೂ ಅವಶ್ಯಕತೆನೇ ಇಲ್ಲ. ನನಗೆ ಡೈರೆಕ್ಟ್ ಸ್ಟೇಷನಲ್ಲೇ ನನಗೆ ಕ್ಲಾರಿಟಿ ಬೇಕು. ಅವಳು ಹಿಂದೆ ಯಾರಿದ್ದಾರೆ, ನನ್ನ ಹುಡುಗನ ಫೋನ್ ಯಾರು ಯೂಸ್ ಮಾಡಿದ್ದಾರೆ, ನನ್ನ ಹುಡುಗನ ಪಾಸ್ವರ್ಡ್ ಹೆಂಗೆ ಗೊತ್ತಾಯಿತು, ಫೋಟೋಸ್ ಹೆಂಗೆ ತೊಗೊಂಡ್ರು, ಇಲ್ಲ ಇವಳಿಗೆ ಯಾರಾದರೂ ದುಡ್ಡು ಕೊಟ್ಟು ಈ ಥರ ಮಾಡಿಸ್ತಿದ್ದಾರಾ, ಅಥವಾ ಇವಳ ಫ್ರೆಂಡ್ ಯಾರಾದರೂ ಬೇಕು ಅಂತ ಮಾಡಿಸ್ತಿದ್ದಾರಾ, ಎಲ್ಲ ನನಗೆ ಗೊತ್ತಾಗಬೇಕು. 100% ನನಗೆ ಗೊತ್ತಾಗಬೇಕು ಅಷ್ಟೇ. ಇನ್ನೇನಿಲ್ಲ ನನಗೆ ಕ್ಲಾರಿಟಿ. ಇಷ್ಟು ನನಗೆ ನನಗೂ ಕ್ಲಾರಿಟಿ ಬೇಕು. ಇದು ನನ್ನ ಕ್ಲಾರಿಟಿ ವಿಡಿಯೋ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ನಾನು ಹೆಂಡ್ ಮಾಡ್ತೀನಿ. ಇನ್ನೇನು ಮಾತಾಡಲ್ಲ. ಜಾಸ್ತಿ ಮಾತಾಡಿದಷ್ಟು ಅದು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಸೊ ಬಾಯ್.